ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ನಾನು ಯೂಟ್ಯೂಬ್ ಶುರು ಮಾಡಿದಾಗ ನಾನು ಯಾವ್ಯಾವ ತಪ್ಪುಗಳು ಮಾಡಿದೆ ಮತ್ತು ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಮಾಡೋ ಹಾಗಿದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಕುಕಿಂಗ್ ವಿಡಿಯೋ ಮಾಡೋಕ್ಕೆ ಟ್ರೈಪಾಡ್ ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿದ್ದರೆ ನೀವು ಈ ವಿಡಿಯೋ ನೋಡಲೇಬೇಕು. ನಾನು ಮೊದಲೆಲ್ಲ ಯೂಟ್ಯೂಬೇ ನೋಡ್ತಾ ಇರಲಿಲ್ಲ. ಈಗೊಂದು 6 ತಿಂಗಳಿಂದ ಸ್ವಲ್ಪ ಬಿಡುವು ಸಿಕ್ತು ಅಂತ ಯೂಟ್ಯೂಬ್ ನೋಡೋಕೆ ಶುರು ಮಾಡಿದೆ. ಕೆಲವು ಅಡುಗೆಗಳನ್ನೆಲ್ಲ ನೋಡಿದಾಗ ನಾನು ಇದಕ್ಕಿಂತ ಚೆನ್ನಾಗಿ ಅಡುಗೆ ಮಾಡ್ತೀನಲ್ಲ, ನಾನು ಯಾಕೆ ಯೂಟ್ಯೂಬ್ ಮಾಡಬಾರ್ದು ಅಂತ ಅನ್ನಿಸ್ತು. ಅನಿಸಿದ್ದೆ ಸರಿ, ನಾನು ತಕ್ಷಣನೇ ಯೂಟ್ಯೂಬ್ ಚಾನಲ್ ಶುರು ಮಾಡಿಬಿಟ್ಟೆ. ಪ್ಲೇಸ್ಟೋರಲ್ಲಿ ಎಷ್ಟೊಂದು ವಿಡಿಯೋ ಎಡಿಟಿಂಗ್ ಆ್ಯಪ್ಗಳಿರುತ್ತೆ, ಅದರಲ್ಲಿ ಯಾವ್ದಾದ್ರು ಒಂದನ್ನು ಯೂಸ್ ಮಾಡಿಕೊಂಡು ವಿಡಿಯೋ ಮಾಡ್ಬೋದು ಅಂತ ಅಂದ್ಕೊಂಡೆ. ಸರಿ, ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಯಾವುದೇ ಆ್ಯಪ್ ತಗೊಂಡ್ರು ಅಷ್ಟೇ, ಅದರಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ಉಪಯೋಗಿಸ್ಕೋಬೇಕು. ನನಗೆ ಬಿಗಿನಿಂಗಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಯಾವ ಥರ ಎಡಿಟಿಂಗ್ ಮಾಡಬೇಕು ಅಂತ. ಎಡಿಟಿಂಗ್ ಆ್ಯಪಲ್ಲಿ ಒಂದೊಂದೇ ಆಪ್ಷನ್ ನೋಡ್ತಾ ಹೋದರೆ ಅದು ನಮಗೇನೆ ಅರ್ಥ ಆಗುತ್ತೆ. ಒಂದೊಂದು ವಿಡಿಯೋ ಮಾಡ್ತಾ ಮಾಡ್ತಾ ಪ್ರೀವಿಯಸ್ ವಿಡಿಯೋಗಿಂತ ನೆಕ್ಸ್ಟ್ ವಿಡಿಯೋನ ನಾನು ಸ್ವಲ್ಪನೇ ಇಂಪ್ರೂವ್ ಮಾಡ್ಕೊಳ್ತಾ ಹೋದೆ. ಆ್ಯಪ್ನ ಡೌನ್ಲೋಡ್ ಮಾಡಿದ್ಮೇಲೆ ಅದರಲ್ಲಿ ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದನ್ನು ಮೊದಲು ಕಲ್ತ್ಕೋಬೇಕು. ಚಾನಲ್ ಶುರು ಮಾಡೋಕ್ಕೆ ಮೊದಲು ಯಾವ ಕಂಟೆಂಟ್ ಮಾಡ್ತೀವಿ ಅನ್ನೋದು ಪರ್ಫೆಕ್ಷನ್ ಇರಬೇಕು. ನಾನು ದಿನ ಅಡುಗೆ ಮಾಡೋದು ಇದ್ದೇ ಇರುತ್ತಲ್ವಾ, ಅಡುಗೆ ಚಾನಲ್ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅಡುಗೆ ಮಾಡಿದಷ್ಟು ಅಡುಗೆ ವಿಡಿಯೋ ಮಾಡೋದು ಸುಲಭ ಅಲ್ಲ. ನನಗೆ ಮೊದಲಿಂದನೂ ಅಡುಗೆ ಪದಾರ್ಥಗಳನ್ನೆಲ್ಲ ಅಂದಾಜು ಮೇಲೆ ಹಾಕಿ ರೂಢಿ. ಆದರೆ ವಿಡಿಯೋ ಮಾಡಬೇಕಾದ್ರೆ ಎಲ್ಲಾನು ಒಂದು ಅಳತೆನಲ್ಲಿ ಹೇಳ್ಬೇಕಾಗತ್ತೆ. ಅದರಿಂದ ನಾನು ಯಾವುದೇ ಅಡುಗೆಗಳನ್ನ ವಿಡಿಯೋ ಮಾಡಿದ್ರು ಮೊದಲೊಂದ್ಸಲ ಆ ಅಡುಗೆನ ಮಾಡಿಬಿಟ್ಟು ಮತ್ತೆ ಇನ್ನೊಂದ್ಸಲ ಅಡುಗೆ ಮಾಡಿ ಆಮೇಲೆ ವಿಡಿಯೋ ಮಾಡ್ತೀನಿ. ಮತ್ತೆ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಕಾಮಾಗಿ ಕೂಲಾಗಿ ಮಾಡಬೇಕಾಗತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಅಡುಗೆ ವಿಡಿಯೋ ಮಾಡೋದು ತುಂಬ ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಫಸ್ಟ್ ಡೇ ಒಂದೇ ಸಲ 3 ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಆವತ್ತು ಗೀ ರೈಸು, ಕ್ಯಾಪ್ಸಿಕಮ್ ಮಸಾಲ ಮತ್ತೆ ಪನ್ನೀರ್ ಟಿಕ್ಕಾ ಮಾಡಿದ್ದೆ. 3 ಒಟ್ಟಿಗೆನೆ ವಿಡಿಯೋ ಮಾಡಕ್ ಶುರು ಮಾಡಿದೆ. ಮೊಬೈಲಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡಿದ್ದೆ, ಟ್ರೈಪಾಡನ್ನು ತಗೊಂಡಿರ್ಲಿಲ್ಲ. ಒಂದೊಂದ್ ಕಡೆ ವಿಡಿಯೋ ಬಟನ್ ಪ್ರೆಸ್ಸೇ ಮಾಡಿರ್ಲಿಲ್ಲ ನಾನು. ಉಸಿರು ಬಿಡದೆ 3 ಅಡುಗೆ ಮಾಡಿ ಕೆಲವು ಕಡೆ ಎಲ್ಲ ವಿಡಿಯೋನೇ ಮಿಸ್ ಆಗೋಗ್ಬಿಟ್ಟಿತ್ತು. ಆಮೇಲೆ ನಿಧಾನಕ್ಕೆ ಕ್ಯಾಪ್ಸಿಕಮ್ ಮಸಾಲ ಅಪ್ಲೋಡ್ ಮಾಡಿದೆ. ಆದ್ರೆ ಪನ್ನೀರ್ ಟಿಕ್ಕಾ ಮತ್ತೆ ಗೀ ರೈಸ್ ಇನ್ನ ಅಪ್ಲೋಡೇ ಮಾಡಿಲ್ಲ. ಮತ್ತು ನಾನು ಮೊದಲೆಲ್ಲ ಆ್ಯಪ್ನ ಸರಿಯಾಗಿ ಯೂಸ್ ಮಾಡೋದು ತಿಳ್ಕೊಂಡಿರ್ಲಿಲ್ಲ. ಮಿಸ್ಸಿಂಗ್ ವಿಡಿಯೋನ ಮತ್ತೆ ರೀಕ್ರಿಯೇಟ್ ಮಾಡಿ ಇನ್ಸರ್ಟ್ ಮಾಡ್ಬೋದು ಅನ್ನೋದು ಆಮೇಲೆ ತಿಳ್ಕೊಂಡೆ. ಮತ್ತು ಮೊಬೈಲಲ್ಲಿ ವಿಡಿಯೋಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಸ್ಟೋರೇಜ್ ಪ್ರಾಬ್ಲಮ್ ಬೇರೆ ಬರಕ್ ಶುರುವಾಯಿತು. ಆಮೇಲೆ ಬರ್ತಾ ಬರ್ತಾ ಬೇಕಿರೋಷ್ಟು ಮಾತ್ರ ಫೋಟೋಸ್ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಡಿಲೀಟ್ ಮಾಡಕ್ ಶುರು ಮಾಡಿದೆ. ನೀವೇನಾದ್ರು ಯೂಟ್ಯೂಬ್ ಶುರು ಮಾಡೋಂಗಿದ್ರೆ ಮೊದಲು ಯಾವ ವಿಡಿಯೋ ಎಡಿಟಿಂಗ್ ಆ್ಯಪ್ ಸುಲಭವಾಗಿದೆ ಅನ್ನೋದನ್ನ ತಿಳ್ಕೊಂಡು ಅದನ್ನು ಉಪಯೋಗಿಸೋಕ್ಕೆ ಶುರು ಮಾಡಿ. ಮತ್ತು ಎಡಿಟಿಂಗ್ ಎಲ್ಲ ಚೆನ್ನಾಗಿ ಕಲಿತು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ. ನನ್ನ ಫಸ್ಟ್ ವಿಡಿಯೋ ಬಂದು ಶಾವಿಗೆ ಪಾಯಸ. ನಾನು ಆ ರೆಸಿಪಿ ಮಾಡಬೇಕಾದ್ರೆ ಟ್ರೈಪ್ಯಾಡ್ ತಗೊಂಡಿರ್ಲಿಲ್ಲ. ಲೆಫ್ಟ್ ಹ್ಯಾಂಡಲ್ಲಿ ಮೊಬೈಲ್ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಅಡುಗೆ ಮಾಡ್ತಾ ಇದ್ದೆ. ಮತ್ತೆ ಪಡ್ಡು ಮಾಡಬೇಕಾದ್ರೂ ಅಷ್ಟೇನೆ ನಾನು ಟ್ರೈಪ್ಯಾಡ್ ಯೂಸ್ ಮಾಡಿರಲಿಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಎಲ್ಲ ಶೇಕ್ ಆಗ್ತಾ ಇತ್ತು. ಟ್ರೈಪ್ಯಾಡ್ ಇಲ್ಲದೆ ಕುಕಿಂಗ್ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಆಮೇಲೆ ಟ್ರೈಪ್ಯಾಡ್ ತಗೊಂಡೆ. ಟ್ರೈಪ್ಯಾಡ್ ತಗೊಂಡ್ಮೇಲೆ ವಿಡಿಯೋ ಮಾಡೋದು ಸ್ವಲ್ಪ ಈಸಿ ಅನ್ನಿಸ್ತು. ನಾನು ಮೊದಲು ಒಂದು ಬೇಸಿಕ್ ಟ್ರೈಪ್ಯಾಡ್ ತಗೊಂಡಿದ್ದೆ. ಆದರೆ ನನ್ನ ಮೊಬೈಲ್ ಸ್ವಲ್ಪ ವೆಯ್ಟ್ ಇದ್ದಿದ್ದರಿಂದ ಅದು ವೆಯ್ಟ್ ತಡಿತಾ ಇರಲಿಲ್ಲ. ಎಲ್ಲಿ ಅಡುಗೆ ಒಳಗೆ ಬಿದ್ದೋಗ್ಬಿಡುತ್ತೋ ಅಂತ ಭಯ ಆಗ್ತಾ ಇತ್ತು. ಆಮೇಲೆ ಈ ಟ್ರೈಪ್ಯಾಡ್ ವಿತ್ ಸೆಲ್ಫಿ ಸ್ಟಿಕ್ ತಗೊಂಡೆ. ಇದು ಉಪಯೋಗಿಸೋಕ್ಕೆ ಕಂಫರ್ಟಬಲ್ ಆಗಿದೆ. ಫೋಲ್ಡ್ ಮಾಡಿ ಎಲ್ಲಿಗೆ ಬೇಕಾದರೂ ತಗೊಂಡೋಗ್ಬೋದು. ಮತ್ತೆ ನೆಲದ ಮೇಲೆ ಫರ್ಮ್ ಆಗಿ ಕೂತ್ಕೊಳ್ಳೋದ್ರಿಂದ ಮೊಬೈಲ್ ಬಿದ್ದೋಗುತ್ತೆ ಅನ್ನೋ ಭಯ ಇರಲ್ಲ. ಉದ್ದನೂ ಅಷ್ಟೇ ಅಡ್ಜಸ್ಟ್ ಮಾಡ್ಕೋಬಹುದು. 6 ಅಡಿವರೆಗೂ ಉದ್ದ ಆಗುತ್ತೆ. ರಿಂಗ್ ಲೈಟ್ ಹಾಕೋಂಗಿದ್ರೆ ರಿಂಗ್ ಲೈಟ್ ಹಾಕಕ್ಕೆ ಆಪ್ಷನ್ ಇದೆ. ನಾನು ರಿಂಗ್ ಲೈಟ್ ಏನು ಯೂಸ್ ಮಾಡಲ್ಲ. ಮತ್ತೆ ಮೊಬೈಲ್ನ ಅಷ್ಟೇ ತುಂಬಾ ಈಸಿಯಾಗಿ ಸಿಕ್ಕಿಸ್ಬೋದು. ಮೊಬೈಲ್ ಬೀಳೋ ಚಾನ್ಸಸ್ ಇರಲ್ಲ. ಮೊಬೈಲ್ನ ಉದ್ದಕ್ಕೆ ಬೇಕಾದ್ರೂ ಸಿಕ್ಕಿಸ್ಬೋದು, ಅಡ್ಡಕ್ಕೆ ಬೇಕಾದ್ರೂ ಸಿಕ್ಕಿಸ್ಬೋದು. ಉದ್ದನೂ ಅಷ್ಟೇ ತುಂಬಾನೇ ಸುಲಭವಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಮೊಬೈಲ್ನಲ್ಲಿ ನಾವು ಮಾಡೋ ಅಡುಗೆ ಸರಿಯಾಗಿ ಕ್ಯಾಪ್ಚರ್ ಆಗಬೇಕು, ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಶಾರ್ಟ್ಸ್ಗೆಲ್ಲ ಮಾಡೋ ಹಾಗಿದ್ರೆ ಮೊಬೈಲ್ನ ಉದ್ದಕ್ಕೆ ಹಿಡಿಬೇಕು. ಆವಾಗ ಮೊಬೈಲ್ನ ಈ ಥರ ಉದ್ದಕ್ಕೆ ತಿರುಗಿಸ್ಬೋದು. ಮೊಬೈಲ್ ಮೇಲೆ ಸ್ವಲ್ಪ ಬೆಳಕು ಬೀಳ್ತಾ ಇದೆ, ಅದರಿಂದ ರಿಫ್ಲೆಕ್ಟ್ ಆಗ್ತಾ ಇದೆ. ಮೊಬೈಲ್ನ ಸ್ವಲ್ಪ ಬಗ್ಗಿಸ್ಬೇಕು ಅಂದ್ರೂ ಅಷ್ಟೇನೆ ಸ್ಕ್ರೂ ಕೊಟ್ಟಿರ್ತಾರೆ, ತುಂಬಾ ಸುಲಭವಾಗಿ ಬಗ್ಗಿಸ್ಕೋಬಹುದು. ಇದು ನಾನು ಟೀಪೈ ಮೇಲೆ ತರಕಾರಿ ಎಲ್ಲ ಇಟ್ಕೊಂಡು ಕಟ್ ಮಾಡೋದು. ಅಡುಗೆ ಮನೆಯಲ್ಲಿ ಒಂದು 6 ಅಡಿ ಹೈಟ್ವರೆಗೂ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಸ್ಟವ್ ಮೇಲ್ಗಡೆಯಿಂದ ವಿಡಿಯೋ ಮಾಡೋ ಹಾಗಿದ್ರೆ ಹೈಟ್ನ ಮೇಲ್ಗಡೆವರೆಗೂ ಅಡ್ಜಸ್ಟ್ ಮಾಡ್ಕೋಬಹುದು. ಅಡುಗೆ ಮಾಡ್ಬೇಕಾದ್ರೆ ವಿಡಿಯೋ ಸರಿಯಾಗಿ ರೆಕಾರ್ಡ್ ಆಗ್ತಿದೆಯಾ ಅಂತ ಅವಾಗ ಚೆಕ್ ಮಾಡ್ತಾ ಇರಬೇಕು. ಒಂದೊಂದ್ಸಲ ಮೊಬೈಲ್ ಆಫ್ ಆಗೋಗಿರುತ್ತೆ. ನನಗಂತೂ ಆ ಥರ ಎಕ್ಸ್ಪೀರಿಯನ್ಸ್ ಸುಮಾರು ಸಲ ಆಗಿದೆ. ಮತ್ತೆ ರೀಕ್ರಿಯೇಟ್ ಮಾಡಿದ್ದೀನಿ. ಈ ಟ್ರೈಪ್ಯಾಡಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ, ಅದನ್ನು ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಈ ಟ್ರೈಪ್ಯಾಡ್ನ ನಾನು 1700 ರೂಪಾಯಿಗೆ ತಗೊಂಡಿದ್ದೆ. ನಿಮಗೆ ನಾನು ಕುಕಿಂಗ್ ವಿಡಿಯೋ ಯಾವ ಥರ ಮಾಡ್ತೀನಿ ಅನ್ನೋದು ಗೊತ್ತಾಯ್ತಲ್ವಾ? ಹಾಗಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.